ಆ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇದರ ಅಧ್ಯಕ್ಷನನ್ನಾಗಿ ನಮ್ಮ ಪ್ರಧಾನ ಅಧ್ಯಕ್ಷರು ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದು ನನಗೆ ಖುಷಿಯಿಂದ ಒಪ್ಪಿಕೊಂಡಿದ್ದೇನೆ. ಸರ್ ಅವ್ರ ಮನೆಗೆ ಬಂದು ಹೇಳಿದ್ರು ಒಂದೇ ಒಂದು ಮಾತು, ಸರ್ ನೀವು ನಮ್ಮ ಜೊತೆ ಇರಬೇಕು ಅಂತ. ಅಂದ್ರೆ 14 ವರ್ಷದ ಹಿಂದೆ ಆ ತರ 14 ವರ್ಷದಿಂದಲೂ ಅವ್ರ ಜೊತೆನೇ ಇದ್ದೀನಿ. ಒಂದೊಂದು ವರ್ಷನೂ ಒಂದೊಂದು ಬೇರೆ ರೀತಿಯ ಫಂಕ್ಷನ್ ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂಥರ ಒನ್ ಮ್ಯಾನ್ ಶೋ. ಶೋ ಅಂದ್ರೆ ನಾನು ಬರ್ತೀನಿ, ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡ್ತೀನಿ ನನ್ನ ಖುಷಿಗಾಗಿ ಮತ್ತು ಅವರ ಖುಷಿಗಾಗಿ. ಸೊ ಸಾವಿರಾರು ಜನಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಈ 14 ವರ್ಷಗಳಲ್ಲಿ. ಒಂದು ಫಂಕ್ಷನ್ ನಲ್ಲಿ ನನ್ನ ಶುಭಂ ಪುಸ್ತಕ ಬಿಡುಗಡೆ ಆಯ್ತು. ಅದಕ್ಕೆ ಸುದೀಪ್ ಬಂದಿದ್ರು, ರವಿ ಬೆಳಗೆರೆ ಬಂದಿದ್ರು, ಆಮೇಲೆ ತಾರಮ್ಮ ಬಂದಿದ್ರು, ಇಡೀ ಇಂಡಸ್ಟ್ರಿನೇ ಬಂದಿತ್ತು. ಅದು ಇವ್ರ ಫಂಕ್ಷನ್ ನಲ್ಲೇ ನಾನು ಪುಸ್ತಕ ಬಿಡುಗಡೆ ಆಗ್ಬೇಕು ಅಂತ ಒಂದು ಭಾರಿ ಆಸೆಯಿಂದ ಮಾಡಿರೋದು. ಅದ್ಭುತವಾದ ಫಂಕ್ಷನ್ ಆಯ್ತು. ಹೀಗೆ ಇಂತೆಲ್ಲ ಗೋಪುರ ನೋಡಿ, ಎಷ್ಟು ಗೋಪುರ ಅಂದ್ರೆ ಇದನ್ನ ಖರ್ಚಿಷ್ಟು ಅವರಿಗೆ. ಆ ಖರ್ಚಿಗೆ ಭಯ ಬಿದ್ದು ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ 14 ವರ್ಷದೇ ನನ್ನ ಕೊನೆಯ ಸಮಾರಂಭ, ಇನ್ನು ನಾನು ಮಾಡಲ್ಲ ಅಂತೇಳಿ. ಆದ್ರೆ ನಾವಿದೀವಲ್ಲ, ನಾವೆಲ್ಲ ಬಿಡಲ್ಲ ಆಗಿರಲ್ಲ. ಏನಾದ್ರು ಅಲ್ಲಿ ಇಲ್ಲಿಂದ ಹೊಂಚಿ ಹಾಕೊಂಡು ಎಲ್ಲಾದ್ರೂ ದುಡ್ಡು ಪಡ್ಕೊಂಡು ಇದಕ್ಕೆ ದುಡ್ಡು ಬೇಕು. ದುಡ್ಡು ಮುಖ್ಯವಾಗಿ. ಆನೆಯನ್ನು ತರಿಸೋದು ಹುಡುಗಾಟ ಅಲ್ಲ. ಆನೆಂದು ಎಲ್ಲೋ ಶಿಬಿರದಿಂದ ತರಿಸ್ಬೇಕಿದ್ರೆ 25 ಕಡೆ ಪರ್ಮಿಷನ್. ಆ 25 ಕಡೆನೂ ಈ ಮನುಷ್ಯ ಪರ್ಮಿಷನ್ ತಗೊಂಡು ಕರ್ಕೊಂಡ್ ಬರ್ತಾನೆ. ಅಂದ್ರೆ ಈ ವರ್ಷ 2 ಆನೆಗೆ ವ್ಯವಸ್ಥೆ ಮಾಡಿದ್ರು, ಬಟ್ ಒಂದು ಆನೆ ವ್ಯವಸ್ಥೆ ಆಗಿಲ್ಲ. ಒಂದು ಆನೆ ಇಲ್ಲಿ ಬಂದು ನಿಂತ್ಕೊಂಡಿದೆ. ಬಂದ ಅತಿಥಿಗಳಿಗೆ ಒಂದು ಮಾಲೆ ಹಾಕಿ ಸ್ವಾಗತಿಸುವುದಿದೆಯಲ್ಲ, ಒಂದು ಅದ್ಭುತ ಕಲ್ಪನೆ. ಒಂದು ರೀತಿಯಲ್ಲಿ ಇಂಥ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟು ಇವರು ಕನಸುಗಾರ ಅಂತೇಳಿ ಹೇಳ್ಬೋದು. ನಾವು ಯಾವ ಕಾರಣಕ್ಕೂ ಈ 14 ವರ್ಷ ಕೊನೆ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನಂತೂ ವೈಯಕ್ತಿಕವಾಗಿ ರೆಡಿ ಇಲ್ಲ. ನಾನು ಅವ್ರ ಜೊತೆ ಇದ್ದೇನೆ. ಮುಂದಿನ ವರ್ಷನೂ ನಾನು ಭೇಟಿ ಆಗ್ತೇನೆ. ಇಂಥ ಒಂದು ಪ್ರೋತ್ಸಾಹದಾಯಕ, ಇದ್ರನ್ನೇನು ದುಡ್ಡು ಬರುವಂಥದ್ದೇನಿಲ್ಲ. ಎಲ್ಲ ನರ್ಸ್ಗಳಾಗಿರ್ಲಿ, ಡಾಕ್ಟರ್ ಆಗಿರ್ಲಿ, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥವರಾಗಲಿ, ಸಿನಿಮಾದವರಾಗಲಿ, ಪೊಲಿಟಿಷಿಯನ್ ಆಗಲಿ, ಎಲ್ಲರನ್ನು ಕರೆದು ಮಾಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಖುಷಿಯಿಂದ ಬರ್ತಾ ಇದ್ದಾರೆ. ಸಿನಿಮಾದವರು ಬಂದಿದ್ದಾರೆ ಸಾಕಷ್ಟು ಕಾರ್ಯಕ್ರಮದಲ್ಲಿ. ಸೊ ನಾನು ಹೇಳುವುದೇನೆಂದ್ರೆ, 14ನೇ ವರ್ಷದ ಇದು ಕೊನೆಯ ಕಾರ್ಯಕ್ರಮ ಅಲ್ಲ, ಮುಂದುವರಿಯುತ್ತೆ. ಅವರನ್ನು ಮುಂದುವರಿಸುವಂತ ಒಂದು ಹಿನ್ನೆಲೆಯಲ್ಲಿ ನಾನು ಇದ್ದುಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಹೇಳಿ ನನ್ನ ಈ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.